ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಮಂಜುನಾಥ್ ಚೌಟ್ರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ದೇಸಿ ಅಕ್ಕಿ ಮೇಳ ಅಂತ. ತುಂಬ ದೇಸಿ ಸೀಡ್ಸ್ಗಳು ಅಥವಾ ದೇಸಿ ಅಕ್ಕಿ, ನಮಗೆ ರಾಜಮುಡಿ, ರಾಜಭೋಗ, ಬ್ರೌನ್ ರೈಸು, ಬ್ಲ್ಯಾಕ್ ರೈಸು ಏನೇನಿದೆ ಎಲ್ಲ ಕೂಡ ತೋರಿಸ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದೇ ಕಡೆ ಎಲ್ಲ ಥರದ ರೈಸ್ನ ನೀವು ನೋಡ್ಬೋದು. ನಾವು ಹೋದಾಗ ಜಿಲ್ಲಾಧಿಕಾರಿಯವರು ಬಂದಿದ್ದರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ಅಂತ. ನಾವು ಒಂದಷ್ಟು ಬೇಗ ಹೋಗಿದ್ದೀವಿ. ಸುನಿ ಎಲ್ಲ ಬೇಗ ಎಲ್ಲ ಹೋಗಬೇಕಿತ್ತು, ಹಂಗಾಗಿ ಬೇಗನೆ ಹೊರಟೋದ. ಸ್ಟಾಲ್ಗಳೆಲ್ಲ ಅವಾಗ ತಾನೇ ಓಪನ್ ಆಗ್ತಾ ಇತ್ತು. ಅಲ್ಲಿ ತುಂಬ ಚೆನ್ನಾಗಿ ಸ್ಟಾಲ್ಗಳು ಹಾಕಿದ್ದಾರೆ. ನೀವು ಒಂದೇ ಕಡೆ ಎಲ್ಲ ನೋಡ್ಬೋದು. ನಂಜನಗೂಡು ಚೌಟ್ರಿ ಅಂದ ತಕ್ಷಣವೇ ಏನಾದರೂ ಒಂದು ವಿಶೇಷವಾಗಿರೋದು ಪ್ರತಿ ಸಲವೂ ಯಾವಾಗಲೂ ಏನಾದರೂ ಹಾಕ್ತಾನೆ ಇರ್ತಾರೆ. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ ಹಲಸು ಮೇಳ. ಹಲಸು ಮೇಳದಲ್ಲಿ ಹಲಸುದು ಎಲ್ಲನೂ ಪ್ರಾಡಕ್ಟ್ಗಳೆಲ್ಲ ಇಟ್ಟಿದ್ರು, ಹಲಸು ಮತ್ತು ಮಾವು ಎಲ್ಲ. ಇಲ್ಲಿ ಹಿಂಗೆ ತುಂಬ ಚೆನ್ನಾಗಿ ಪ್ರಾಡಕ್ಟ್ಗಳನ್ನ ಇಡ್ತಾರೆ. ದೇಸಿ ಪ್ರಾಡಕ್ಟ್ಗಳು ನೀವು ನೋಡ್ಬೋದು. ಮಂಡ್ಯದಿಂದಾಗಿರ್ಬೋದು, ಎಲ್ಲ ಕಡೆಯಿಂದನೂ, ನಾನು ಯಾವ ಡಿಸ್ಟಿಕ್ ಹೇಳಿ ಎಲ್ಲ ಕಡೆಯಿಂದನೂ ಬರ್ಬೋದು. ಇದು ಮಡಿಕೇರಿ ಅಕ್ಕಿಗಳು ನೋಡಿ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇಷ್ಟಿಷ್ಟು ಕೆ ಜಿ ಅಂತ. ನೀವು ಯಾವ ಥರದ ಅಕ್ಕಿ ಕೇಳಿದ್ರು, ರಾಜಮುಡಿ, ರಾಜಭೋಗ, ಬ್ರೌನ್ ರೈಸು ಎಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಭತ್ತನ ಕುಟ್ಟೋದ್ರ ಮೂಲಕ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಸರ್, ಇವ್ರು ಸೌಮ್ಯ ಅಂತ ಈ ಥರದ ಕಾರ್ಯಕ್ರಮಗಳಿಗೆ ಇವ್ರು ಮಳಿಗೆ ಹಾಕ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ, ನಮ್ಮ ಮಂಡ್ಯ, ಚಾಮರಾಜನಗರ, ಮೈಸೂರು ಈ ಭಾಗದ ಸಾವಯವ ಕೃಷಿಕರು ನಾವು ಮಿಲ್ಗೆ ಹೋಗಕ್ಕೆ ಬರಲ್ಲ. ನಾವು ಕಷ್ಟಪಟ್ಟು ಸಾವಯವದಲ್ಲಿ ಬೆಳೆದಿರೋದನ್ನು ಮಾಮೂಲು ಮಿಲ್ಗೆ ಹೋದರೆ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಒಂದು ಕಮ್ಯುನಿಟಿ ರೈಸ್ ಮಿಲ್ ಒಂದು ನಾವು ಧಾರವಾಡ ಜಿಲ್ಲೆಯಲ್ಲಿ ಈಗ ಹಾಕ್ತಾ ಇದ್ದೀವಿ. ಅಲ್ಲೆಲ್ಲ ದೊಡ್ಡಗೆ ಇದಕ್ಕೆ ದೇಸಿ ಅಕ್ಕಿಗಳಿಗೆ ಒಂದು ಮಿಲ್ನ ಓಪನ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗೆ ಅದಾದಮೇಲೆ ನಾವು ಸುಮ್ಮನಿರ್ತೀವ, ನಾವು ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡ್ದೋ. ಮತ್ತು ಇಲ್ಲಿ ಸಹಜ ಸಮೃದ್ಧ ಸಾವಯವ ಕೃಷಿ ಬೆಳಗ ಅಂತ ಒಂದು ಇದು ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಅದಾದಮೇಲೆ ನಾವು ಪರ್ಚೇಸ್ ಮಾಡ್ದೋ. ನಾನು ಲಾಸ್ಟ್ ಟೈಮ್ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಆ ವ್ಲಾಗಲ್ಲಿ ನೋಡ್ಬೋದು, ನಾನು ಬೆಲ್ಲ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿತ್ತು, ಆರ್ಗ್ಯಾನಿಕ್ ಬೆಲ್ಲ. ಸೊ ಹಂಗಾಗಿ ಆ ಬೆಲ್ಲ ಪರ್ಚೇಸ್ ಮಾಡ್ದೋ. ಅದಾದಮೇಲೆ ಹೊರಗಡೆಗೆ ಬಂದಾಗ ಇಲ್ಲಿ ಕರ್ನಾಟಕ ಮ್ಯಾಪ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅದರದ್ದು ಕಾಳುಗಳೆಲ್ಲ ಹಾಕಿ ಮಾಡಿದ್ದು, ಅದೊಂದು ಫೋಟೋ ತೊಗೊಂಡು ನೆಕ್ಸ್ಟ್ ಹೊರಗಡೆ ಬಂದರೆ ಹಳಸು ಮತ್ತು ಮಾವಿನ ಗಿಡಗಳೆಲ್ಲನೂ ಮಾರ್ತಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲೊಂದು ಒಂದು ಕ್ಯೂಟಾಗಿ ಏನಿತ್ತಪ್ಪ ಅಂದರೆ ಹಲಸಿನ ಹಣ್ಣು ಆ ಪುಟಾಣಿ ಪಾಟಲ್ಲೇ ಹಣ್ಸಿನ ಹಣ್ಣು ಬಿಟ್ಟಿತ್ತು. ನಾನು ಇವಾಗ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಲೇಬೇಕು. ನಾಳೆ ಇಲ್ಲಿ 19ನೇ ತಾರೀಕು ಭಾನುವಾರ ಇಲ್ಲಿ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ನಿಮ್ಮ ಮಕ್ಕಳುಗಳು ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೆ 10 ವರ್ಷದೊಳಗಡೆ ಅವರು ಕರ್ಕೊಂಬನ್ನಿ, ಭಾಗವಹಿಸಿ. ಹಾಗೆ ನೀವೇ ಬಹುಮಾನನ ತೊಗೊಂಡೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.